25 ಕೊಟ್ಟರು ಕುದುರೆ ಒಂದು ಆದರು. ಈಗ ಹನುಮಂತವ್ರಿಗೆ ಎಷ್ಟು ಕೊಡ್ಬೇಕವ? 500. ಬಡ ಬಂದ ಹನುಮಂತ ಗುಡಿಗೆ 500 ರೂಪಾಯಿ ಹಾಕಿ ನಮಸ್ಕಾರ ಮಾಡಿ ಹೋಗಿಬಿಟ್ಟ. ಇದು ಅವಾಗ ಅವರು ಮನೆ ಬಿಟ್ಟು ಬಂದ ಮೇಲೆ ಅವ್ರ ಸಂಸಾರ ಸಂಬಂಧ ಕಡ್ಕೊಂಡು ಪೂರ್ಣ ಆಧ್ಯಾತ್ಮಿಕಕ್ಕೆ ತೊಡಸ್ಕೊಂಡ್ರು ಅಂತಕ್ಕಂಥ ಮಾತನ್ನು ಅವ್ರ ಹಳೆಯ ಅಶೋಕ್ ಚೌಡಪ್ಪಗಳು ಮತ್ತು ಅವ್ರ ಮಗಳು ಹೇಳಿರ್ತಕ್ಕಂಥದ್ದು ಕೇಳಿದಾಗ ನನಗೆ ಈ ವರ್ಷ ಅವ್ರ ಪುಣ್ಯತಿಥಿಗೆ ಬರಲೇಬೇಕಂತ ಅಪೇಕ್ಷೆ ಇತ್ತು. ಅದು ಈ ದಿವಸ ವಿಶೇಷವಾಗಿ 1970 ತುರ್ತು ಪರಿಸ್ಥಿತಿಯಲ್ಲಿ ಮಿಲಿಟ್ರಿ ಸೇವೆಯನ್ನು ಬಿಟ್ಟು 1948ರಲ್ಲಿ ನಮ್ಮ ಊರಿನಲ್ಲಿನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿ ನಮ್ಮನ್ನೆಲ್ಲ ಸಂಘದ ಸ್ವಯಂ ಸೇವಕರನ್ನಾಗಿ ಮಾಡಿ ಕೇವಲ 7 ತಿಂಗಳ ಹಿಂದೆಯೇ ವೈಕುಂಠವಾಸಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲೇಶಪ್ಪ ಬಡಿಗೇರವರ ಧರ್ಮಪತ್ನಿ ಕೂಡ ಮೊನ್ನೆ ತೀರ್ಕೊಂಡಿದ್ರು. ಇವತ್ತು ಅವರು ವೈಕುಂಠ ಸಮಾಧಾನದಲ್ಲಿ ಮುಧೋಳದಲ್ಲಿ ಎತ್ತದು. ಅಂದರೆ ಇಡೀ 5 ಭಾಷಾ ಪಂಡಿತರು ಅವರು, ಇಂಗ್ಲೀಷ್, ಹಿಂದಿ, ಮರಾಠಿ, ಸಂಸ್ಕೃತ ಎಲ್ಲ ಅವ್ರು ಏನೋ ಮಾಡ್ಬೋದಾಗಿತ್ತು. ಆದರೆ ಇಡೀ ತಮ್ಮ ಜೀವನವನ್ನು ರಾಷ್ಟ್ರಕ್ಕಾಗಿ, ಹಿಂದೂ ಧರ್ಮಕ್ಕಾಗಿ ಅರ್ಪಣೆ ಮಾಡಿರ್ತಕ್ಕಂಥ ಮಲ್ಲೇಶಪ್ಪ ಬಡಿಗೇರವರ ಮಗ ಶಿವಾನಂದ ಬಡಿಗೇರ್ ಮುಧೋಳದಾಗಿರ್ತಾರೆ. ಅವರು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಮತ್ತು ಹಿಂದೊಮ್ಮೆ ಅವ್ರನ್ನ ಬಾಗಲಕೋಟೆ ಜಿಲ್ಲೆಯಿಂದ ಗಡೀಪಾರು ಕೂಡ ಮಾಡಿದರು. ಅವರ ತಾಯಿ ಇವತ್ತು ವೈಕುಂಠ ಸಮಾರಾಧನೆ ಹೋಗಿ ನಾನು ಬರುವಂಥ ಸಂದರ್ಭದಲ್ಲಿ ಇವತ್ತು ಅಂದರೆ ಇಬ್ಬರು ಮಹಾಪುರುಷರ ಒಂದು ಪುಣ್ಯತಿಥಿಯಲ್ಲಿ ಭಾಗವಹಿಸ್ತಕ್ಕಂಥದ್ದು ನನ್ನ ಜೀವನ ಧನ್ಯ ಅಂತ ತಿಳ್ಕೊತೇನೆ ನಾನು. ಒಬ್ಬರು ಆಧ್ಯಾತ್ಮಿಕ ಸೇವೆ ಮಾಡಿರ್ತಕ್ಕಂಥವ್ರು, ಇನ್ನೊಬ್ಬರು ಹಿಂದೂ ಧರ್ಮ, ಹಿಂದೂ ದೇಶ ಸಲುವಾಗಿ ಸೇವೆ ಮಾಡಿರ್ತಕ್ಕಂಥವ್ರು. ಅದ್ಭುತವಾಗಿರ್ತಕ್ಕಂಥ ಜೀವನ ಇವು. ಎಲ್ಲರಿಗೂ ಬರೋದಿಲ್ಲ ಈ ಜೀವನ. ಹುಳ್ಯಾಳದಲ್ಲಿ ಹುಟ್ಟಿ ಇಲ್ಲಿ ನೀವು ಅವ್ರನ್ನ ಆಚರಣೆ ಮಾಡಿ ಹಡದು ತಂದೆ ತಾಯಿಂದ ಯಾರೂ ಮಾಡೋದಿಲ್ಲ, ಜೋಪಾನ ಮಾಡೋದಿಲ್ಲ. ನಾವು ಈ ಕಾಲದೊಳಗೆ ಮಾಡ್ತೇವನ ಎಲ್ಲೋ 100ಕ್ಕೆ 2-3 ಮಂದಿಯೋ ಮಾಡ್ತಾರೆ. ಇರ್ಲಿಕ್ಕಂದ್ರೆ ಎಲ್ಲೋ ಒಂದು ದವಾಖಾನೆ ಕಳಿಸಿ ಪಗಾರ ಕೊಟ್ಟು ಆಳಿಟ್ಟು ವೃದ್ಧಾಶ್ರಮ ಕಳಿಸುವಂಥದ್ದು ಭಾಳ ನೋಡಕತ್ತೀವಿ ನಾವು. ಆದರೆ ಇವತ್ತಿನ ಕಾಲದಾಗ ಅಲ್ಲಿ ಜನ್ಮ ತಾಳಿರ್ತಕ್ಕಂಥ ಒಬ್ಬ ಮಹಾದೇವಪ್ಪನ ಹುಲ್ಯಾಳ ಅವರನ್ನು ಇಲ್ಲಿ ಕರೆಸಿ ಅವರ ತಂದೆ ತಮ್ಮ ಒಂದು ಆದರ್ಶ ವ್ಯಕ್ತಿ ಅಂತ ತಿಳ್ಕೊಂಡು ಇವತ್ತು ಶಂಭುಲಿಂಗ ಚಪ್ರ ಅವರು ಇಲ್ಲಿ ಅವ್ರನ್ನ ಈ ಕಾರ್ಯ ಮಾಡ್ತಾರಂತ ಮೊದಲೇದಾಗಿ ನಾನು ಎಲ್ಲರ ಪರವಾಗಿ ಆ ಕುಟುಂಬಕ್ಕೆ ಮತ್ತು ಇವರನ್ನು ಎಲ್ಲ ಬಂಧು ಭಗಿನಿಯರು ಕೂಡ ಧನ್ಯವಾದಗಳನ್ನು, ಅಭಿನಂದನೆ ಕೂಡ ಹೇಳಿಕ್ಕೆ ಬಯಸ್ತೀನಿ ನಾನು. ಇದು ಸಮಾಜಕ್ಕೆ ಕೊಡ್ತಕ್ಕಂಥ ಪಾಠ. ಇದು ಸಮಾಜಕ್ಕೆ ಬಂತದು ಕುದುರೆ ಹೆಂಗೋ ಬರ್ತದೆ, ಎಲ್ಲೋ ಹೋಗಿತ್ತು ಮೇಕೊಂದು ಬಂದುಬಿಡ್ತದೆ. ಆವಾಗ ಚಿಂತೆ ಹತ್ತಿವನಿಗೆ ಕುದುರೆ ಮಾರಿದ್ರೆ 25,000 ಮಾರ್ತೈತಿ, 12,500 ಹಾಕ್ಬೇಕಲ್ಲ ಹುಂಡೆ ಹನುಮಂತವ್ರಿಗೆ. ಚಿಂತೆ ಹತ್ತಿ ಅವಂಗ ಚಿಂತೆ ಎಡೆ ಮಾಡ್ದ, ಕುದುರೆ ಜೋಡ ಬೆಕ್ಕಿನ ಮರಿ ತಗೊಂಡ, ಬೆಕ್ಕು ತೊಗೊಂಡು ಹೋದ ಪಂಢರಪುರ ಜಾತ್ರೆಗೆ. ಹೋಗೇನು ಹೇಳ್ದವ, ಬೆಕ್ಕಿಗೆ 24,000, ಕುದುರೆಗೆ 1,000 ಅಂದ. ಬೆಕ್ಕಿಗೆ 24,000, ಕುದುರೆಗೆ 1,000. ಬೆಕ್ಕು ತೊಗೊಂಡ್ರೆ ಕುದುರೆ ಕೊಡ್ತೇನೆ. ಮತ್ತೆ 25,000 ಕಿಮ್ಮತ್ತಿನ ಕುದುರೆ ಇತ್ತದು. 25,000 ಕೊಟ್ಟರು ಕುದುರೆ ತೊಗೊಂಡು ಆದರು. ಈಗ ಹನುಮಂತವ್ರಿಗೆ ಎಷ್ಟು ಕೊಡ್ಬೇಕವ? 500. ಬಡ ಬಂದ ಹನುಮಂತ ಗುಡಿಗೆ 500 ರೂಪಾಯಿ ಹಾಕಿ ನಮಸ್ಕಾರ ಮಾಡಿ ಹೋಗಿಬಿಟ್ಟ. ಇದು ಭಕ್ತರ ಸಮಾವೇಶ, ಭಕ್ತರ ಗುಣ ಇದು. ಅಂದ್ರೆ ಕೆಲಸ ಮುಗಿದ ಮ್ಯಾಗ ಮುರಿತದ. ಅಂದರೆ ಇದು ಯಾಕೆ ಹೇಳಿದೆ ಅಂದರೆ ಹಿಂದೂಸ್ತಾನದ ಪರಿಸ್ಥಿತಿ ಹಿಂಗೆ ಆಗೈತೆ ಅಂತ 3 ದೃಷ್ಟಾಂತಗಳನ್ನು ಹೇಳಿದೆ. ಇದು ನಾ ಹೇಳಿದ್ದಲ್ಲ, ನಮ್ಮ RSSನ ಮಂಗೇಶ್ ಬೇಂಡೆ ಅವ್ರು ಹೇಳಿರ್ತಕ್ಕಂಥದ್ದು. ಅದ್ಭುತವಾಗಿರ್ತಕ್ಕಂಥ ನಮ್ಮ ದೇಶದ ಚಿತ್ರಣವನ್ನು 3 ಮಾತನಾಗ ಹೇಳಿದ್ರು ಅವರು. ಅದು ನನ್ನ ಮನಸ್ಸಿಗೆ ಯಾವತ್ತು ಕುಂತ್ಬಿಟ್ಟೈತೆ, ಅದಕ್ಕೆ ಪ್ರಸ್ತಾಪ ಮಾಡಿದೆ ಅಷ್ಟೇ. ಅದಕ್ಕೆ ಈ ಮಹಾದೇವಪ್ಪನವರ ಒಂದು ಬದುಕು ನಮ್ಮೆಲ್ಲರಿಗೂ ದಾರಿದೀಪ ಆಗಲಿ. ಮತ್ತು ಹಿಂದೂ ಧರ್ಮ ಜಗತ್ತಿನಲ್ಲಿ ಈಗಾಗಲೇ ಗುರು ಆಗಿದೆ. ನರೇಂದ್ರ ಮೋದಿ ಅಂತ ಒಬ್ಬ ನಾಯಕರಿಂದ ಇವತ್ತು ಜಗತ್ತಿನಲ್ಲಿ ಗುರುವಾಗಿರ್ತಕ್ಕಂಥ ದೇಶ ನಮ್ಮದು. ಇಡೀ ಹಿಂದೂಸ್ತಾನ ಹಿಂದೊಂಬೆ ಭಿಕ್ಷುಕರ ದೇಶ, ಸಾಲಗಾರರ ದೇಶ, ಹಾವಾಗಿಡರ ದೇಶ ಅಂತಿದ್ರು. ಇವತ್ತು ಹಂಗಲ್ಲ. ಹಿಂದೂಸ್ತಾನ ಅಂದ್ರೆ ಪವಿತ್ರ ಭೂಮಿ. ಇಲ್ಲಿರ್ತಕ್ಕಂಥ ಕನಕನ ಕೂಡ ಇಲ್ಲಿ ತತ್ವಜ್ಞಾನದ ಶಕ್ತಿ ಐತಿ. ಇದು ಸ್ವರ್ಣಕ್ಕಿಂತ ಹೆಚ್ಚು ಅಂತಕ್ಕಂಥ ಮಾತನ್ನು ಜಗತ್ತು ಒಪ್ಪಲಾಕತ್ತೈತಿ. ಇಂಥ ಸಂದರ್ಭದಲ್ಲಿ ನಮ್ಮ ಜೀವಂತ ಕಲೆ ಭಜನೆ ಕೂಡ ಅದಕ್ಕೊಂದು ಪೂರಕ ಶಕ್ತಿಯಾಗಿ, ಭಜನೆ ಅಂದರೆ ಸುಮ್ಮನೆ ಅಲ್ಲ, ಪ್ರತಿ ಹಾಡಿನಲ್ಲಿ ಪ್ರತಿ ಪದ್ಯದಲ್ಲೂ ಕೂಡ ಬದುಕಿನ ಮರ್ಮ ಆ ಮಹಾದೇವಪ್ಪನವ್ರು ಕೊಟ್ಟು ಹೋಗಿರ್ತಕ್ಕಂಥ ಸೇವೆಯನ್ನು ಇಲ್ಲಿ ಭಜನಾ ಕಲಾವಿದರು ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಕೂಡ ಧನ್ಯವಾದಗಳನ್ನು ಅಭಿನಂದನೆ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಬಾಗಲಕೋಟೆ ಮತ್ತು ವಿಜಯಪುರ ಸೇರಿ ಅಖಂಡ ವಿಜಯಪುರದಲ್ಲಿದ್ದಾಗ 1975ರಾಗ ಅಂದ್ರೆ 50 ವರ್ಷದ ಹಿಂದೆ PB ದುತ್ತೂರಿ ಅವರು ಸಂಪತ್ತಿಗೆ ಸವಾಲಂತ ನಾಟಕ ಬರೆದಿದ್ರು. ಅದು ಚಲನಚಿತ್ರ ಆಗಿತ್ತು ಅವಾಗ. ಆ ಚಲನಚಿತ್ರ ಆದಾಗ ಸಂಪತ್ತಿ ಸವಾಲು ನಾಟಕ ಮಾಡಿದ್ದೆ. ರಾಜ್ಕುಮಾರ್ ಮಾಡಿದ ಪಾತ್ರ ನಾ ಮಾಡಿದ್ದೆ. ಅದ್ರಾಗ ಅವ್ರು ಬರೆದಂಥ ಹಾಡಿದ್ರು. ವಿಜಯಪುರ ಜಿಲ್ಲೆ ಅಲ್ಲಿಂದ ಇಲ್ಲಿವರೆಗೆ ಅದು ಜಾಗೃತ ಐತೆ, ಹಾಗೆ ಜೀವಂತ ಐತಿ ಆ ಹಾಡ. ವಿಜಾಪುರ ಜಿಲ್ಲೆ ವಿಜಾಪುರ, ಇತಿಹಾಸ ಹೆಸರಾಂತ ವಿಜಾಪುರ, ನಾಡಿನೋಳ್ ಹೆಸರಾಂತ ವಿಜಾಪುರ.
ದೇಶ ರಕ್ಷಣೆಗಾಗಿ ರಾಶಿ ಬಂಗಾರವ ದಾನ ಮಾಡಿದ ಜಿಲ್ಲೆ ವಿಜಾಪುರ. ದಾನ ಮಾಡಿದ ಜಿಲ್ಲೆ ವಿಜಾಪುರ. ವಿಜಾಪುರ ಜಿಲ್ಲೆ ವಿಜಾಪುರ. ಇತಿಹಾಸ ಹೆಸರಾಂತ ವಿಜಾಪುರ. ನಾಡಿನೋಳ್ ಹೆಸರಾಂತ ವಿಜಾಪುರ. ಐಹೊಳಿ ಪಟ್ಟದ ಕಲ್ಲು ಕೋಟಿ ಲಿಂಗದ ಕ್ಷೇತ್ರ. ಕೋಟಿ ಲಿಂಗದ ಕ್ಷೇತ್ರ ಆ ಮಹಾಕೂಟ. ಏಕಶಿಲೆ ನಟರಾಜ ತಾಯಿ ಬನಶಂಕರಿ. ತಾಯಿ ಬನಶಂಕರಿ ವಿಜಾಪುರ. ಬಾದಾಮಿ ಇಹ ಜಿಲ್ಲೆ ವಿಜಾಪುರ. ವಿಜಾಪುರ ಜಿಲ್ಲೆ ವಿಜಾಪುರ. ಇತಿಹಾಸ ಹೆಸರಾಂತ ವಿಜಾಪುರ. ನಾಡಿನೋಳ್ ಹೆಸರಾಂತ ವಿಜಾಪುರ. ಆದಿಲ್ಲ ಶಾಹಿಯ ಅಚ್ಚರಿಯ ಕಟ್ಟಡವು ಸಪ್ತ ಪ್ರತಿಧ್ವನಿಯ ಗೋಳ ಗುಮ್ಮಟವು. ಗೋಳ ಗುಮ್ಮಟವು ಗಗನ ಆಸರ ಮಹಲು ಶತ್ರು ಭೀಕರ ಕೋಟೆ ಉಪ್ಪಲಿಯ ಬುರಜು. ಕೋಟೆಯ ನರಸಿಂಹ ಇಬ್ರಾಹಿಂ ರೋಜ ಕನ್ಮನವ ಸೆಳೆವಂತ ವಿಜಾಪುರ. ಕನ್ಮನವ ಸೆಳೆವಂತ ವಿಜಾಪುರ. ವಿಜಾಪುರ ಜಿಲ್ಲೆ ವಿಜಾಪುರ. ಇತಿಹಾಸ ಹೆಸರಾಂತ ವಿಜಾಪುರ. ನಾಡಿನೋಳ್ ಹೆಸರಾಂತ ವಿಜಾಪುರ. ಇಂಗಳೇಶ್ವರ ಧನ್ಯ ಬಾಗೇವಾಡಿಯ ಗ್ರಾಮ. ಅನ್ನ ಬಸವಣ್ಣನ ಜನ್ಮಸ್ಥಳ. ಕೂಡಲ ಸಂಗಮವು ಯಾತ್ರಾ ಸ್ಥಳ. ಅಲ್ಲಮ ಪ್ರಭುದೇವ ತಪಗೈದ ತಾಣವು ವಿಜಾಪುರ ಜಿಲ್ಲೆ ತೇರದಾಳ. ನೀಲ ಗಂಗಾಂಬಿಕೆಯ ಐಕ್ಯ ಸ್ಥಳ. ತಂಗಡಗಿ ಇಹ ಜಿಲ್ಲೆ ವಿಜಾಪುರ. ತಂಗಡಗಿ ಇಹ ಜಿಲ್ಲೆ ವಿಜಾಪುರ. ವಿಜಾಪುರ ಜಿಲ್ಲೆ ವಿಜಾಪುರ. ಇತಿಹಾಸ ಹೆಸರಾಂತ ವಿಜಾಪುರ. ನಾಡಿನೋಳ್ ಹೆಸರಾಂತ ವಿಜಾಪುರ. ಶ್ರೀ ವಿಜಯ ಮಹಾಂತೇಶ ಮುರ್ತುಜಾ ಖಾದರಿ. ಎರಡು ಮತಗಳ ಭಾವ ಸಂಗಮದ ಘನಸೀರಿ. ವಿಶ್ವದ ಮನಸೆಳೆದ ಸೀರೆಯ ಕರೆಗಾರ. ನೇಯುವ ನೇಕಾರ ತಾನಿರುವ ಇಲಕಲ್ಲು. ನಾಗರಿಕರ ತಾನ ವಿಜಾಪುರ. ನಾಗರಿಕರ ತಾನ ವಿಜಾಪುರ. ವಿಜಾಪುರ ಜಿಲ್ಲೆ ವಿಜಾಪುರ. ಇತಿಹಾಸ ಹೆಸರಾಂತ ವಿಜಾಪುರ. ನಾಡಿನೋಳ್ ಹೆಸರಾಂತ ವಿಜಾಪುರ. ತಾಯಿ ಮಲಪ್ರಭೆ ತಾಯಿ ಘಟಪ್ರಭೆ. ಕೃಷ್ಣೆ ಭೀಮೆ ದ್ರೋಣ ಪಂಚ ನದಿಗಳು. ತಾಯಿ ಮಲಪ್ರಭೆ ತಾಯಿ ಘಟಪ್ರಭೆ. ಕೃಷ್ಣೆ ಭೀಮೆ ದ್ರೋಣ ಪಂಚ ನದಿಗಳು. ಪಂಚ ನದಿಗಳು ಹರಿವ ಪುಣ್ಯ ತಾಣವಿದು. ಭೂಲೋಕ ಸ್ವರ್ಗವಿದು ವಿಜಾಪುರ. ಪಂಚ ನದಿಗಳು ಹರಿವ ಪುಣ್ಯ ತಾಣವಿದು. ಭೂಲೋಕ ಸ್ವರ್ಗವಿದು ವಿಜಾಪುರ. ಭೂಲೋಕ ಸ್ವರ್ಗವಿದು ವಿಜಾಪುರ. ವಿಜಾಪುರ ಜಿಲ್ಲೆ ವಿಜಾಪುರ. ಇತಿಹಾಸ ಹೆಸರಾಂತ ವಿಜಾಪುರ. ನಾಡಿನೋಳ್ ಹೆಸರಾಂತ ವಿಜಾಪುರ. ಸಂತರಲ್ಲಿಯ ಸಂತ ಶ್ರೇಷ್ಠವಾದ ಸ್ವಾಮಿ. ಸಂತರಲ್ಲಿಯ ಶ್ರೇಷ್ಠ ಸಂತರಾದ ಸ್ವಾಮಿ. ಪೂಜ್ಯ ಸಿದ್ದೇಶ್ವರರಿಗೆ ಜನ್ಮ ನೀಡಿದ ಸ್ಥಾನ. ಪೂಜ್ಯ ಸಿದ್ದೇಶ್ವರರಿಗೆ ಜನ್ಮ ನೀಡಿದ ಸ್ಥಾನ. ವಿಜಾಪುರ ಜಿಲ್ಲೆ ವಿಜಾಪುರ. ಇತಿಹಾಸ ಹೆಸರಾಂತ ವಿಜಾಪುರ. ನಾಡಿನೋಳ್ ಹೆಸರಾಂತ ವಿಜಾಪುರ.